ಅವಾಗ ನಾನೇನು ಜಿಲ್ಲಾ ಪಂಚಾಯತ್ ಸದಸ್ಯರಿರಲಿಲ್ಲ, ಶಾಸಕರಿರಲಿಲ್ಲ, ನಾವು ಶಾಸಕರು ಆಗ್ಬೇಕಂತ ಕೂಡ ಇಚ್ಛೆ ಇರಲಿಲ್ಲ. ಪೂಜ್ಯರುಗಳ ಆಶೀರ್ವಾದಕ್ಕೋಸ್ಕರ ನಾನು ಬಬಲಾದಿಗೆ ಬಂದಿದ್ದೆ. ತಮ್ಮೆಲ್ಲ ಆಶೀರ್ವಾದ, ಪರಮ ಪೂಜ್ಯರುಗಳ ಆಶೀರ್ವಾದದಿಂದ ಇವತ್ತು ಈ ಕ್ಷೇತ್ರದಲ್ಲಿ ನಾನು 2 ಬಾರಿ ಶಾಸಕರಾಗಿ ಅವಕಾಶ ಮಾಡಿಕೊಟ್ಟಂತ ಪರಮ ಪೂಜ್ಯರುಗಳ ಎಲ್ಲ ವೇದಿಕೆ ಮೇಲೆ ಮತ್ತೆ ಮುಂಭಾಗದಂತ ಎಲ್ಲ ಹಿರಿಯರು. ನಾವು ರಾಜಕಾರಣಿಗೆ ಯಾವುದೇ ಕೂಡ ಆಸೆ ಇಟ್ಕೊಂಡು ಬಂದಂತವರಲ್ಲ, ಮತ್ತು ರಾಜಕೀಯ ಮನೆತನದಿಂದ ಕೂಡ ನಾವು ಬಂದಂತವನಲ್ಲ. ಹೀಗೆ ತಮ್ಮೆಲ್ಲರೂ ಕೂಡ ಒತ್ತಾಯ ಮೇಗೆ ನಾನು ಸೇಡಂ ತಾಲೂಕಿನಲ್ಲಿ ಹೋಗಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಈ ಕಲಬುರಗಿ ಗ್ರಾಮೀಣದಲ್ಲಿ ಶಾಸಕನಾಗಿದೆ. ಆದರೆ ಇವತ್ತು 2016-17 ಕ್ಷೇತ್ರ ನಾನು ಓಡಾಡ್ತಾ ಇದ್ದೀನಿ. ನನ್ನ ಕೈಲಾದಷ್ಟು ಕೂಡ ನನ್ನ ಕೆಲಸ ಈ ಕ್ಷೇತ್ರದಲ್ಲಿ ಕೂಡ ಮಾಡ್ತಿರೋದು ಕೂಡ ತಾವೆಲ್ಲರೂ ಕೂಡ ನೋಡಿದ್ದೀರಿ. ಹಿಂದೆ 2018-23 ತನಕ ನಮ್ಮ ಸರ್ಕಾರ ಅವಧಿಯಲ್ಲಿ ಅನೇಕ ಕೆಲಸಗಳು ನಾನು ಮಾಡಿ ಕೂಡ ತಾವೆಲ್ಲರೂ ಕೂಡ ನೋಡಿದ್ದೀವಿ. ಇವತ್ತು ಪರಮ ಪೂಜ್ಯಗಳ ಕಾರ್ಯಕ್ರಮ ಇವತ್ತು ಕೊಟ್ಟರಿಗೆ ಕಾರ್ಯಕ್ರಮ ನಡೀತಾ ಇತ್ತು. ಅಪ್ಪವರು ಕೂಡ ಕಾರ್ಯಕ್ರಮದಲ್ಲಿ ಬಂದಿದ್ರು. ಬಹಳ ಜನಗಳಿಗೆ ರೋಡ್ ಆಗಿಲ್ಲ, ಕಲ್ಲಂಗರಗಳಿಂದ ಇವತ್ತು ಬಬಲಾದ ರೋಡ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಮತ್ತೆ ಮೊದಲನೇ ಸಲ ನಮ್ಗೆ ಹೇಳಿದಾಗ ಕಲ್ಲಂಗರಗಳಿಂದ ಬಬಲಲ್ಲಿಂದ ಇವತ್ತು ಹೇಳುವಂತಿಗೆ ಕಗ್ಗನಮಡಿಯಾಗಿ ಮೇನ್ ಹೊಂಗನವ ರಸ್ತೆ ಕೂಡ ಕೊಡಿಸ್ತಕ್ಕಂಥ ಕೆಲಸ ನನ್ನ ಅವಧಿಯಲ್ಲಿ ಕೂಡ ನಾನು ಮಾಡಿದ್ದೀನಿ. ಬ್ರಿಸ್ಕಾ ಬ್ಯಾರೇಜ್ಗಳ ಅಕ್ಕಪಕ್ಕದಲ್ಲಿ ಎಷ್ಟು ಮಾಡಿ ಅಂತ ನಮಗೆಲ್ಲ ಗೊತ್ತಿದೆ. ಮತ್ತು ಇಲ್ಲಿ ಎಲ್ಲ ಮಠದ ಹತ್ತಿರ CC ರಸ್ತೆಗಳು 50 ಲಕ್ಷ ಕೊಟ್ಟು CC ರಸ್ತೆ ಕೂಡ ನಾನು ಮಾಡಿದ್ದು ನೋಡಿದ್ದೆ. ಅನೇಕ ಕೆಲಸಗಳು ನಾನು ಹೋದ ಅವಧಿಯಲ್ಲಿ ಕೂಡ ಮಾಡಿದ್ದೆ. ಈ ಅವಧಿಯಲ್ಲಿ ಕೂಡ ನಾನು ಕೆಲಸ ಮಾಡಕ್ಕೆ ಆಗ್ತಾ ಇರುತ್ತೆ, ತಮ್ಗೆಲ್ಲರೂ ಕೂಡ ಗೊತ್ತಿದೆ. ಆದರೂ ಪರಮ ಪೂಜ್ಯಗಳು ಹೇಳ್ತಿದ್ರೆ ಇವತ್ತು ಮೇನ್ ರಸ್ತೆ ಬಹಳಷ್ಟು ಖರಾಬ್ ಆಗಿದೆ, ಯಾವುದಾದ್ರೂ ಅನುದಾನದಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ಈಗ ತಿಳಿಸಿದಾರ. ಆದಷ್ಟು ಬೇಗನೆ ಯಾವ್ದು ಅನುದಾನ ಕೂಡ ಬಂದ್ರೆ ಆದಷ್ಟು ಬೇಗನೆ ಏನು ಮುಖ್ಯ ರಸ್ತೆ ಮಾಡ್ಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತಕ್ಕಂಥ ಕೂಡ ಹೇಳಬೇಕಾಗಿದೆ. ಇವತ್ತು ನಾವೆಲ್ಲ ಶಾಸಕರಷ್ಟೇ ಇರ್ಬೋದು, ಆದರೆ ಯಾವುದೂ ಕೂಡ ಹೆಸರಿಗೆ ಶಾಸಕರಿದ್ದೀವಿ, ಅನುದಾನ ಕೂಡ 0 ಇದ್ದೀವಿ. ಅನುದಾನದಲ್ಲಿ ಏನೂ ಇಲ್ಲ ನಮ್ಮ ಹತ್ರ. ಮಾಡ್ಬೇಕನ್ನೋದು ಕೂಡ ಬಹಳಷ್ಟು ಇಚ್ಛೆ ಇದೆ. ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡ್ಬೇಕಂತಕ್ಕಂಥ ಕೂಡ ಇಚ್ಛೆ ಇದೆ. ಹೋದ ಅವಧಿಯಲ್ಲಿ ನಮ್ಮದೇ ಸರ್ಕಾರ ಇತ್ತು, ಹೆಚ್ಚಿನ ಅನ್ನೋದೊಂದು ಕೆಲಸ ಮಾಡಿ ತಾವೆಲ್ಲರೂ ನೋಡಿದ್ದೀವಿ. ಈ ಅವಧಿಯಲ್ಲಿ ನಮ್ಮಲ್ಲಿ KKRDBದು ಇವತ್ತು ಕಲಬುರಗಿ ತಾಲೂಕು ಬರ್ತಕ್ಕಂಥ 6 ಜಿಲ್ಲಾ ಪಂಚಾಯತಿ ಸೇರಿ ನಮಗೆ 7-8 ಕೋಟಿ ಅನುದಾನ ಅಷ್ಟೇ ಮಾತ್ರ ಬರ್ತಕ್ಕಂಥದ್ದು ಕೂಡ ನಮಗೆಲ್ಲರಿಗೂ ಇನ್ನೂ ಹಿಂದಿನೂ ಕೂಡ ಹೇಳಿದ್ದೀನಿ, ಈಗಲೂ ಕೂಡ ಹೇಳ್ತಾ ಇದ್ದೀನಿ. ಈ ಕಲಬುರಗಿ ತಾಲೂಕು ಬರ್ತಕ್ಕಂಥ ಅನುದಾನ ಇಷ್ಟೇ ನಮಗೆ. ಅದು 7-8 ಕೋಟಿದಲ್ಲಿ 50% ಹೆಲ್ತ್ ಎಜುಕೇಶನ್ ಮತ್ತು 50% ರಸ್ತೆಗಳಿಗೆ ನಾವು ಮಾಡಕ್ಕೆ ಅವಕಾಶ ಇರ್ತಕ್ಕಂಥದ್ದು ಇಷ್ಟೇ. ಅದು ಬಿಟ್ಟರೆ ಬೇರೆ ಅನುದಾನ ಯಾವುದೂ ಕೂಡ 1 ರೂಪಾಯಿ ಕೂಡ 3 ವರ್ಷದಲ್ಲಿ ಯಾವುದೂ ರಿಲೀಸ್ ಆಗಿಲ್ಲ, ತಾವೆಲ್ಲರೂ ಕೂಡ ನೋಡಿದ್ವಿ. ನಾನು ಮೊನ್ನೆ ನಡೆದಂತ ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಂಬಂಧಪಟ್ಟ ಮಂತ್ರಿಗಳು ಕೂಡ ಎಲ್ಲರೂ ಇದ್ದಂತ ಸಮಯದಲ್ಲಿ ಇವತ್ತು ನಾನು ಅನೇಕ ಬ್ರಿಸ್ಕಾಂ ಬ್ಯಾನರ್ಗಳು ಮಾಡಿದ್ದೀನಿ. ನೀರು ನಿಂದಿರ್ತಲ್ಲ, ನೀರು ಹರಿದು ಹೋಗ್ತಾ ಇದೆ, ಅದು ಗೇಟ್ಗಳು ಹಾಕ್ಬೇಕು, ಅದಕ್ಕೆ ರಬ್ಬರ್ ಹಾಕ್ಬೇಕು, ಅದಕ್ಕೆ ಅನುದಾನ ಬಿಡುಗಡೆ ಮಾಡಿ 3 ವರ್ಷದ 1 ರೂಪಾಯಿ ಅನುದಾನ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ನನ್ನ ಅಧಿವೇಶನ ಕೇಳಿದಂತೂ ತಾವೆಲ್ಲರೂ ಕೂಡ ನೋಡಿದ್ವಿ. ಅದ್ರ ಜೊತೆ ಇನ್ನೊಂದು ವಿಷಯ, ನಮಗೇನು ಅನುದಾನ ಕೊಟ್ಟಿರೋ ಪರವಾಗಿಲ್ಲ, ರೈತರ ಪರಿಹಾರ ಪೈಲೆ ಕೊಡ್ರಿ ಅಂತಕ್ಕಂಥದ್ದು ಕೂಡ ನಾವು ಮಾತಾಡಿದ್ ಕೂಡ ತಾವೆಲ್ಲರೂ ಕೂಡ ನೋಡಿದ್ವಿ. ಇವತ್ತು ನಮಗೆ ನಿಜವಾದ ಪಾಲಿನ ದೇವರಪ್ಪ ಅಂದ್ರೆ ಇವತ್ತು ರೈತರು ಅನ್ನ ಕೊಡ್ತಕ್ಕಂಥ ರೈತರೇ ನಮ್ಮ ನಿಜವಾದಂತ ಪಾಲಿನ ದೇವರು ಅಂತಕ್ಕಂಥ ಕೂಡ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಇವತ್ತು ನಮ್ಮೆಲ್ಲರೂ ಮಧ್ಯದಲ್ಲಿ ಇವತ್ತು ಅನೇಕರು ಕೂಡ ಇವತ್ತು ರೇವನಾಯಕ್ ಸರ್ ಮಾತಾಡಿದ್ರು, ಮುರುಘಣ್ಣವ್ರು ಮಾತಾಡಿದ್ರು. ನಾನು ನಿಮ್ಗೆ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ, ಅಧಿಕಾರಿ ನೀವೇ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಿಮ್ಮ ಪರವಾಗಿ, ಇಡೀ ನಮ್ಮ ಗ್ರಾಮೀಣ ಕ್ಷೇತ್ರದ ಪರವಾಗಿ, ನೀವು ಗ್ರಾಮೀಣ ಕ್ಷೇತ್ರದವರು ಇದ್ದೀರಿ, ಅಧಿಕಾರಿ ಮೇಲೆ ಅಷ್ಟೇ. ನಮ್ಮಲ್ಲಿ ಏನು ಅನುದಾನ ಇಲ್ಲ, ಏನಿಲ್ಲ. ಅಜಯ್ ಸಿಂಗ್ ಸಾಮೂರ್ ಇವತ್ತಿನವರೆಗೆ 1 ರೂಪಾಯಿ ಅವ್ರ ಅನುದಾನದಲ್ಲಿ ಯಾವುದೂ ಕೊಟ್ಟಿಲ್ಲ. ಒಸ್ತುವರಿ ಮಂತ್ರಿಗಳ ಅನುದಾನದಲ್ಲಿ 1 ರೂಪಾಯಿ ನಾನು ಕೊಟ್ಟಿಲ್ಲ. ಇದನ್ನು ಎಲ್ಲಿ ಕರೀದೆ ನಿಂತು ಮಾತಾಡೋಕೆ ನಾನು ರೆಡಿ ಇದ್ದೀನಿ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಿ ಬಯಸ್ತಾ ಇದ್ದೀನಿ. ಯಾವುದು ಯಾಕಂದ್ರೆ ಸುಳ್ಳು ಮಾಹಿತಿ ಕೊಡ್ತಕ್ಕಂಥ ಹಿಂದಿನ ಸರ್ಕಾರ, ನಮ್ಮ ಸರ್ಕಾರ ಇದ್ದಂತ ಸಮಯದಲ್ಲಿ ಯಾವುದೇ ಶಾಸಕರಿದ್ರು ಒಸ್ತುವರಿ ಮಂತ್ರಿಗಳು ಎಲ್ಲರಿಗೂ ಶಾಸಕರಿಗೆ ಹಂಚಿ ಅನುದಾನ ಕೊಡ್ತಕ್ಕಂಥ ಕೆಲಸ ಮಾಡಿದ್ರು. ಆದರೆ ಈ ಸರ್ಕಾರದಲ್ಲಿ ಯಾವುದೇ 1 ರೂಪಾಯಿ ಅನುದಾನಗಳು ಇವತ್ತು KKRDB ಅಧ್ಯಕ್ಷರು ಕೂಟ ಆಗಿರ್ಬೋದು, ಒಸ್ತುವರಿ ಮಂತ್ರಿಗಳು ಕೂಟ ಆಗಿರ್ಬೋದು, ಯಾವುದು ಅನುದಾನ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಅದಕ್ಕೆ ಕ್ಷೇತ್ರ ಡೆವಲಪ್ಮೆಂಟ್ ಮಾಡೋ ಕೂಡ ಕೆಲಸ ಆಗ್ತಾ ಇಲ್ಲ ಅಂತಕ್ಕಂಥ ಕೂಡ ನಾನು ಹೇಳಬೇಕಾಗಿದೆ. ಯಾಕಂತಂದ್ರೆ ಇವತ್ತು ನಾವು ಹೇಳ್ತಾ ಇದ್ದೀವಿ ಶಾಸಕರು ಮಾಡಬೇಕು ಅಂತ ಹೇಳಿ, ಶಾಸಕರ ಅನುದಾನ ಕೊಟ್ಟರೆ ಮಾಡಬೇಕು, ಅನುದಾನ ಇಲ್ಲ ಮಾಡಬೇಕು.